ತಿರುವಂತನಪುರದಲ್ಲೊಂದು ಡಿಫ್ರೆಂಟ್ ಕೇಸ್. ವೃದ್ಧನ ನಿದ್ದೆಗೆ ಭಂಗ. ಕೇಸ್ ಆಕೆ ಬಿಟ್ಟ. ಹಾಗಾದರೆ ವೃದ್ಧನ ನಿದ್ದೆಗೆ ಭಂಗ ತಂದೋರು ಯಾರು? ನಿದ್ರೆಗೆ ಭಂಗ ತಂದಿದ್ದಕ್ಕೆ ಆತ ಮಾಡಿದ್ದೇನು ಗೊತ್ತಾ? ಪಕ್ಕದ ಮನೆಯಲ್ಲಿ ಕಾಟ ಕೊಡುತ್ತಿದ್ದವರು ಯಾರು? ವೃದ್ಧನ ನಿದ್ದೆಗೆ ಭಂಗ ತರುತ್ತಿದ್ದಂತಹ ಹುಂಜದ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ವೃದ್ಧ. ಕೇಸ್ ಬಗ್ಗೆ ಕೇಳಿದ ಪೊಲೀಸರು ಕೂಡ ಶಾಕ್ ಆಗಿದ್ರು. ನಿದ್ದೆ ಇಲ್ಲದೆ ಕಂಗಾಲಾಗಿದ್ದ ವೃದ್ಧನ ನಡೆ ಇದೆಯಲ್ಲ, ಆ ಒಂದು ನಡೆಗೆ ಪೊಲೀಸರು ಕೂಡ ಶಾಕ್ ಆಗಿದ್ರು. ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಕೂಗುತ್ತಿದ್ದಂತಹ ಹುಂಜ. ಇದರಿಂದ ರೋಸಿ ಹೋಗಿದ್ದಂತಹ ವೃದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಆ ಒಂದು ಹುಂಜನ ವಿರುದ್ಧ ದೂರು ಕೊಟ್ಟಿದ್ದಂತೆ. ಸ್ಥಳಕ್ಕೆ ಹೋದಂತಹ ಪೊಲೀಸರು ಕೂಗುತ್ತಿದ್ದಂತಹ ಹುಂಜವನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರಂತೆ. ತುಂಬ ಡಿಫ್ರೆಂಟ್ ಕೇಸ್ ಇದು. ಯಾಕೆಂತಂದರೆ ಸಹಜವಾಗಿ ನಿದ್ರೆ ಬಂದಿಲ್ಲ ಅಂತಂದರೆ ನಾನಾ ರೀತಿಯಾದಂತಹ ಕಾರಣಗಳು ಇರ್ಬೋದು. ಆದರೆ ಇಲ್ಲೊಬ್ಬ ವೃದ್ಧ ನಿದ್ರೆ ಬಂದಿಲ್ಲ ಅಂತ ಹೇಳಿ ಅದು ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಗೊತ್ತಾ? ಒಂದು ಕೋಳಿ ವಿರುದ್ಧ. ಅಂದರೆ ಪ್ರತಿನಿತ್ಯ ಅದು ಬೆಳಗ್ಗೆ ಆದರೆ ಸಹಜವಾಗಿ 6 ಗಂಟೆ 5 ಗಂಟೆ ಆಯಿತು ಅಂತಂದರೆ ಆ ಹುಂಜ ಕೂಗುತ್ತೆ. ಅದು ಎಲ್ಲ ಕಡೆಯೂ ಕೂಡ, ಅಂದರೆ ಹಳ್ಳಿ ಕಡೆ ಇದು ಕಾಮನ್ ಇದು. ಆದರೆ ಇಲ್ಲೊಬ್ಬ ವ್ಯಕ್ತಿ ಹುಂಜ ಕೂಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಘಟನೆ ನಡೆದಿರುವಂತಹದ್ದು ತಿರುವಂತನಾಪುರ. ತಿರುವಂತನಾಪುರದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹದ್ದು. ಈ ಘಟನೆಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅವ್ರದ್ದೇ ಆದಂತಹ ಒಂದು ಕಮೆಂಟ್ಗಳನ್ನು ಹಾಕಿರುವಂತಹದ್ದು. ಬಟ್ ಇಲ್ಲಿ ಪೊಲೀಸರು ಶಾಕ್ ಆಗಿದ್ದಾರೆ. ಸಹಜವಾಗಿ ಒಬ್ಬ ವ್ಯಕ್ತಿ ಮೇಲೆ ದೂರು ಕೊಡ್ಬೋದು ಅಥವಾ ಏನಾದರೂ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ದೂರು ಕೊಡ್ಬೋದು. ಆದರೆ ಇಂತಹ ಇನ್ಸಿಡೆಂಟ್ಗೂ ಕೂಡ ಇವರು ಬಂದು ಪೊಲೀಸ್ ಠಾಣೆಯ ಮೆಟ್ಟಿಲತ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ಕೊಟ್ಟಿದ್ದಾರಲ್ಲಪ್ಪ ಅಂತೇಳಿ ಪೊಲೀಸರು ಕೂಡ ಅವ್ರಿಗೂ ಕೂಡ ಒಂದಷ್ಟು ಶಾಕ್ ಕೂಡ ಆಗಿರೋದು, ಜೊತೆಗೆ ಸ್ವಲ್ಪ ಹಾಸ್ಯ ಕೂಡ ಆಗಿರುವಂಥದ್ದು. ಸೊ ಇಂಥ ಸಣ್ಣ ವಿಚಾರಗಳಿಗೆ ಬಂದು ದೂರನ್ನು ಕೊಡ್ತಾರಲ್ಲ ಅಂತೇಳಿ